ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋ ಭೂತ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಇದೀಗ ಹೃದಯಾಘಾತಕ್ಕೆ ಉಪ್ಪು ಕೂಡ ಪ್ರಮುಖ ಕಾರಣ ಎನ್ನಲಾಗ್ತಾ ಇದೆ. ಈ ಸಂಬಂಧ ಆಹಾರ ಇಲಾಖೆ ಸ್ಯಾಂಪಲ್ ಕಲೆಕ್ಟ್ ಮಾಡಲು ಮುಂದಾಗಿದೆ. ಹೃದಯಾಘಾತಕ್ಕೆ ಕಲುಷಿತ ಉಪ್ಪು ಬಳಕೆ ಕಾರಣ. ರಾಜ್ಯದಲ್ಲಿ ಎದ್ದಿರೋ ಹೃದಯಾಘಾತದ ಸುನಾಮಿ ತಣ್ಣಗಾಗ್ತಿಲ್ಲ. ಎಳೆ ಹೃದಯಗಳನ್ನು ಬಿಡದೆ ಬಲೆ ಹಾಕ್ತಾ ಇರೋ ಹಾರ್ಟ್ ಅಟ್ಯಾಕ್ ಜೀವ ಹಿಂಡ್ತಿದೆ. ಇದಕ್ಕೆಲ್ಲ ಕಾರಣ ಏನು ಅನ್ನೋ ಪ್ರಶ್ನೆ ಕರಗದ ಹೆಬ್ಬಂಡೆಯಾಗಿ ನಿಂತಿದೆ. ಸದ್ಯ ಕಲಬೆರಕೆ ಉಪ್ಪು ಬಳಕೆಯೇ ಹೃದಯಾಘಾತಕ್ಕೆ ಕಾರಣ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಕೆಲ ದಿನಗಳ ಹಿಂದಷ್ಟೇ ತಜ್ಞರು ವರದಿ ನೀಡಿದ್ರು. ಇದರ ಬೆನ್ನಲ್ಲೇ ಆಹಾರ ಸುರಕ್ಷತಾ ಇಲಾಖೆಗಳಿಗೂ ಅನೇಕ ದೂರುಗಳು ಬರ್ತಾ ಇವೆ. ರುಚಿಯನ್ನ ಹೆಚ್ಚಿಸುವ ಉಪ್ಪಿನಲ್ಲೀಗ ಕಲಬೆರಕೆ ಹಾಗೂ ಗುಣಮಟ್ಟವಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ಉಪ್ಪು ಹಾಗೂ ಅತಿಯಾದ ಉಪ್ಪಿನಿಂದ ತಯಾರಿಸಿದ ಆಹಾರ ಪದಾರ್ಥಗಳ ಸ್ಯಾಂಪಲ್ ಕಲೆಕ್ಟ್ ಮಾಡಲು ಆಹಾರ ಇಲಾಖೆ ಮುಂದಾಗಿದೆ. ಬೆಂಗಳೂರಿನ ಸುಮಾರು 50ಕ್ಕೂ ಹೆಚ್ಚು ಕಡೆಗಳಲ್ಲಿ ಉಪ್ಪಿನ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಲಾಗಿದೆ. ಅಯೋಡಿನ್ ಇಲ್ಲದ ನಕಲಿ ಉಪ್ಪು, ಸೀಮೆ ಸುಣ್ಣ, ಕಲಬೆರಕೆ, ಸಿಂಥೆಟಿಕ್ ಪೊಟ್ಯಾಷಿಯಂ ಕ್ಲೋರೈಡ್ನಂತಹ ರಾಸಾಯನಿಕಗಳಿಂದ ಕೂಡಿರುವ ಉಪ್ಪು ಮಾರಕವಾಗ್ತಾ ಇದೆ. ಸುಮಾರು ಜನ ಇಂಥದ್ದೇ ಉಪ್ಪು ಬಳಕೆ ಮಾಡ್ತಿದ್ದಾರೆ. ಇದರಿಂದಲೇ ಹೃದಯಾಘಾತ ಹಾಗೂ ಹಲವು ಕಾಯಿಲೆಗಳು ಒಕ್ಕರಿಸ್ತಾ ಇವೆ. ಹೀಗಾಗಿ ಕಲುಷಿತ ಅಡುಗೆ ಉಪ್ಪಿನ ವಿರುದ್ಧ ಸಮರ ಸಾರಿದೆ ಆಹಾರ ಇಲಾಖೆ. ಅಯೋಡಿನ್ ಕೊರತೆ ಇದೆಯಾ ಎಂದು ಪರೀಕ್ಷೆ ಮಾಡ್ತಿದ್ದು 10 ದಿನಗಳಲ್ಲಿ ವರದಿ ಬರಲಿದೆ. ಇಂಥ ಕಲಬೆರಕೆ ಉಪ್ಪುಗಳಲ್ಲಿ ಖಂಡಿತ ಕೆಲವೊಂದು ಚಾಪ್ ಪೌಡರ್ ಆಗಿರ್ಬೋದು, ಇಲ್ಲ ಸೋಡಿಯಂ ಬೆಂಜೋಯೇಟ್ ಆಗಿರ್ಬೋದು, ಈ ತರದ ಪ್ರಮಾಣ ಹೆಚ್ಚಿದ್ರೆ ಖಂಡಿತವಾಗೂ ಅದು ನಮ್ಗೆ ಹಲವಾರು ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಇದು ಸಿಂಪಲ್ ಆಗಿ ಕಂಡುಹಿಡಿಬಹುದು. ಮನೆಯಲ್ಲಿ ಪ್ಯಾಕೆಟ್ ಇಂದ ಉಪ್ಪು, ಅಂಗಡಿಯಿಂದ ಉಪ್ಪು ತಂದಿರ್ತೀರಲ್ಲ, ಅದ್ರ ಮೇಲೆ ಅದನ್ನ ಪೊಟ್ಯಾಟೊ ಮೇಲೆ ಇಟ್ಬಿಟ್ಟು ಲೆಮನ್ ಜ್ಯೂಸ್ ನ ಅದ್ರ ಮೇಲೆ ಸ್ಕ್ವೀಸ್ ಮಾಡಿದ್ರೆ ಅದು ಬ್ಲೂ ಕಲರ್ ಟರ್ನ್ ಆಗುತ್ತೆ. ಇದರಲ್ಲಿ ಅಯೋಡಿನ್ ಪ್ರಮಾಣ ಇದೆ ಅಂತ ಅರ್ಥ. ಒಟ್ನಲ್ಲಿ ಸರಣಿ ಹೃದಯಾಘಾತದ ಹಿನ್ನೆಲೆ ಹೃದಯದ ಸಮಸ್ಯೆಗೆ ಕಾರಣವಾಗ್ತಾ ಇರುವ ಉಪ್ಪಿನ ಮೇಲೆ ಆಹಾರ ಇಲಾಖೆ ಕಣ್ಣಿಟ್ಟಿದೆ. ವರದಿಯಲ್ಲಿ ಯಾವ ಸತ್ಯ ಹೊರಬರುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.